ಯಾರು ಅರುಣ್ ಅಂದ್ರೆ ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಅಂದ್ಬಿಟ್ಟು ಮೆಸೇಜ್ ಹಾಕಿದಾನೆ. ನೀವೇನಕ್ ನನ್ನ ಫೋನ್ ನ ಚೆಕ್ ಮಾಡ್ತೀರಾ? ಯಾಕೆ ಅಂದ್ರೆ ನಾನ್ ನಿಮ್ ಗಂಡ, ಅದನ್ನೆಲ್ಲ ಕೇಳೋ ಹಕ್ಕು ನನಗಿದೆ. ಅವನು ನನ್ನ ಫ್ರೆಂಡು, ಅದನ್ನೆಲ್ಲ ನಿಮಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ನಾನು ಯಾರ ಜೊತೆನಾದ್ರೂ ಮಾತಾಡ್ತೀನಿ, ಯಾರ ಜೊತೆನಾದ್ರೂ ಮೆಸೇಜ್ ಮಾಡ್ತೀನಿ. ಯಾಕೆ ಬೇಕು ನಿಮಗೆ ಅದೆಲ್ಲ? ನಾನ್ ನಿಮ್ ಸ್ಯಾಲ್ರಿ ನಂಬ್ಕೊಂಡೇನ್ ಬದುಕ್ತಾ ಇಲ್ಲ. ನಾನೇ ಸ್ವಂತ ದುಡಿತಾ ಇದ್ದೀನಿ. ನಾನು ದುಡಿಮೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಅಷ್ಟೇ. ಇದೇ ಕೊನೆ. ಇನ್ನೊಮ್ಮೆ ಏನಾದ್ರು ನನ್ನ ಫೋನ್ ನ ಚೆಕ್ ಮಾಡಿದ್ರೆ ನಿಮ್ಮನ್ನ ಬಿಟ್ಟೋಗೋದಕ್ಕೂ ನಾನು ಹಿಂದೆ ಮುಂದೆ ನೋಡಲ್ಲ. ನಿಮ್ಮನ್ನ ನಿಮ್ ದುಡಿಮೆಯನ್ನ ನಂಬ್ಕೊಂಡು ಬದುಕಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ನಾನು ಸ್ವಂತ ದುಡಿತಾ ಇದ್ದೀನಿ. ಅದೇ ರೀತಿ ಒಬ್ಳೆ ಸಹ ಬದುಕಬಲ್ಲೆ ನಾನು. ನಾನ್ ಕೆಲ್ಸಕ್ಕೆ ಹೋಗಿ ದುಡಿತೀನಿ ಅಂತ ಆವತ್ತು ನೀನ್ ಅಂದಾಗ ನಾನು ಅದಕ್ಕೆ ಒಪ್ಕೊಳ್ದೇ ಇದ್ದಿದ್ರೆ ಇವತ್ತು ನಿನ್ನ ಹತ್ರ ನಾನು ಇಷ್ಟೊಂದು ಮಾತು ಕೇಳೋ ಪರಿಸ್ಥಿತಿ ನನಗೆ ಬರ್ತಾ ಇರ್ಲಿಲ್ಲ. ನನ್ಗಿಂತ ಸ್ವಲ್ಪ ಜಾಸ್ತಿ ನಿನ್ಗೆ ಸಂಬಳ ಸಿಕ್ಕ ತಕ್ಷಣ ನೀನ್ ನನ್ಗೆ ಮರ್ಯಾದೆ ಕೊಡೋದಿರ್ಲಿ, ನಾನ್ ನಿನ್ ಗಂಡ ಅನ್ನೋದನ್ನೇ ನೀನ್ ಮರ್ತೋಗಿದ್ಯಾ. ಪ್ರತಿ ಸರಿ ದುಡ್ಡಿನ ಅಹಂಕಾರ ತೋರಿಸ್ತಾ ಇದೆಯಾ. ಈ ತರ ಘಟನೆಗಳಿಂದಲೇ ಸಮಾಜದಲ್ಲಿ ಗಂಡಸರು ತಮ್ಮ ಹೆಂಗಸರನ್ನ ಹೊರಗಡೆ ಕೆಲ್ಸಕ್ಕೂ ಕೂಡ ಕಳಿಸ್ತಾ ಇಲ್ಲ. ನಿಮ್ಮಂತ ಹೆಂಗಸರಿಗೆ ಸಪೋರ್ಟ್ ಸಿಕ್ಕಾಗ ನಿಮ್ ಗಂಡಂದಿರ್ಗೆ ಮರ್ಯಾದೆ ಕೊಡೋದು ಕಲೀರಿ ಮೊದ್ಲು. ಇನ್ಮೇಲಿಂದ ನಿನ್ಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ಕೋ. ನಿನ್ನಿಂದ ನನ್ಗೆ ಏನ್ ಆಗ್ಬೇಕಾಗಿಲ್ಲ. ಕೈ ಚಾಚಲಿ ಎಲ್ಲ ಮರೆತು ಕ್ಷಮಿಸಿ ಬಿಡಲಿ ನಾನೇ ಸೋತು